ಹೇ ಗೈಸ್, ವೆಲ್ಕಮ್ ಬ್ಯಾಕ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ಇದ್ದೀನಿ. ಇಲ್ಲಿ ನೋಡ್ಬೋದು ಫೈರ್ ಟ್ರಕ್ ಮತ್ತೆ ಆಂಬ್ಯುಲೆನ್ಸ್ ಎರಡು ಕೂಡ ಇದೆ. ಅಮೆರಿಕದಲ್ಲಿ ಏನಾದರೂ ಎಮರ್ಜೆನ್ಸಿ ಆದ್ರೆ ಹೇಗೆಲ್ಲ ವರ್ಕ್ ಆಗುತ್ತೆ ಅಂತ ನಾನು ನಿಮ್ಗೆ ತಿಳಿಸೋಣ ಅಂತ ಅನ್ಕೊಂಡಿದ್ದೆ. ಬಟ್ 2 ದಿನದ ಹಿಂದ್ಗಡೆ ನಮ್ಮ ಮನೆ ಪಕ್ಕದವ್ರಿಗೆ ಸ್ವಲ್ಪ ಎಮರ್ಜೆನ್ಸಿ ಆಗಿತ್ತು. ಸೊ ಹಾಗಾಗಿ ಅವರು 911 ಕಾಲ್ ಮಾಡಿದ್ರು. ಫೈರ್ ಟ್ರಕ್ ಮತ್ತೆ ಆಂಬ್ಯುಲೆನ್ಸ್ ಎರಡು ಕೂಡ ಬಂದಿತ್ತು. ಕೆಲವೊಂದು ವಿಡಿಯೋಸ್ ಎಲ್ಲ ತಗೊಂಡಿದ್ದೀನಿ. ಹಾಗೇನೆ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಇಲ್ಲಿ ಯಾವ ರೀತಿ ಎಲ್ಲ ಟೇಕ್ ಕೇರ್ ಮಾಡ್ತಾರೆ ಏನಾದರೂ ಎಮರ್ಜೆನ್ಸಿ ಕೇಸಸ್ ಬಂದ್ರೆ ಅಂತ. ಸೊ ಇಲ್ಲಿ ನೀವು ನೋಟಿಸ್ ಮಾಡಿದ್ರೆ ಫೈರ್ ಟ್ರಕ್ ಮತ್ತೆ ಆಂಬ್ಯುಲೆನ್ಸ್ ಎರಡು ಕೂಡ ಇದೆ ಅಲ್ವಾ. ಯೂಶುವಲ್ ಆಗಿ ಫೈರ್ ಇನ್ಸಿಡೆಂಟ್ ಏನಾದ್ರೂ ಆದ್ರೆ ಫೈರ್ ಟ್ರಕ್ ಬರುತ್ತೆ ಅಂತ ಅನ್ನೋದು ನಮ್ಗೆ ಗೊತ್ತು. ಬಟ್ ಇಲ್ಲಿ ನಾನು ಎಮರ್ಜೆನ್ಸಿ ಬಗ್ಗೆ ಮಾತಾಡ್ತಾ ಇದ್ದೀನಿ. ಯಾರಿಗೋ ಪಕ್ಕದ ಮನೆಯವ್ರಿಗೆ ಹೆಲ್ತ್ ಸರಿ ಇಲ್ಲ, ಸೊ ಅವ್ರನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು. ಬಟ್ ಫೈರ್ ಟ್ರಕ್ ಏನಕ್ಕೆ ಬಂದಿದೆ ಅಂತ ನಮ್ಗೆ ಡೌಟ್ ಬರುತ್ತೆ ಅಲ್ವಾ. ಬಟ್ ಅಮೆರಿಕದಲ್ಲಿ ಹೇಗೆ ಅಂತಂದ್ರೆ ಯಾವುದೇ ಎಮರ್ಜೆನ್ಸಿ ಆಗ್ಲಿ ಅಥವಾ ರೋಡಲ್ಲಿ ಏನಾದ್ರೂ ಆಕ್ಸಿಡೆಂಟ್ ಆಗಿರ್ಬೋದು, ಎಲ್ಲದಕ್ಕೂ ಫಸ್ಟ್ ಫೈರ್ ಟ್ರಕ್ ಬರುತ್ತೆ, ಅದಾದ್ಮೇಲೆ ಆಂಬ್ಯುಲೆನ್ಸ್ ಬರುತ್ತೆ. ಇವಾಗ ರೋಡಲ್ಲಿ ಏನಾದ್ರೂ ಆಕ್ಸಿಡೆಂಟ್ ಆದ್ರೆ ಸಡನ್ ಆಗಿ ಒಂದೊಂದ್ಸಲ ಕಾರ್ ಎಲ್ಲದನ್ನು ಲಾಕ್ ಆಗ್ಬಿಟ್ಟಿರುತ್ತೆ. ಫಸ್ಟ್ ಹೋಗಿ ಕಾರನ್ನು ತೆಗಿಬೇಕಲ್ವಾ, ಅವಾಗ ಫೈರ್ ಟ್ರಕ್ ನವರೇ ಬಂದು ಅದನ್ನ ಸಾರ್ಟ್ ಔಟ್ ಮಾಡ್ತಾರೆ. ಹಾಗೇನೆ ಫೈರ್ ಟ್ರಕ್ ಅಲ್ಲಿ ಅವ್ರಿಗೆ ಎಲ್ಲದನ್ನು ಫೆಸಿಲಿಟೀಸ್ ಇರುತ್ತೆ, ಎಲ್ಲ ಎಕ್ವಿಪ್ಮೆಂಟ್ಸ್ ಅನ್ನು ಇಟ್ಕೊಂಡಿರ್ತಾರೆ. ಹಾಗೇನೆ ಪ್ಯಾರಾಮೆಡಿಕ್ಸ್ ಎಲ್ಲದನ್ನು ಇಟ್ಕೊಂಡಿರ್ತಾರೆ. ಫಸ್ಟ್ ಏಡ್ ಕೂಡ ಮಾಡ್ತಾರೆ. ಮೆಡಿಕಲಿ ಎಕ್ಸ್ಪರ್ಟ್ ಇರೋ ಸ್ಟಾಫ್ ಗಳು ಎಲ್ಲದನ್ನು ಇರ್ತಾರೆ ಅಲ್ಲಿ. ಸೊ ಇವಾಗ ರೋಡಲ್ಲಿ ಆಕ್ಸಿಡೆಂಟ್ ಆದ್ರೆ ಹೇಗೆ ಅಂತ ಹೇಳಿದ್ನಲ್ವಾ, ಇದ್ರ ಜೊತೆಗೇನೆ ಮನೇಲಿ ಏನಾದ್ರು ಗ್ಯಾಸ್ ಲೀಕ್ ಆದ್ರೆ ಅಥವಾ ಯಾರಾದ್ರೂ ಅಪಾರ್ಟ್ಮೆಂಟ್ ಕಮ್ಯುನಿಟಿಯಲ್ಲಿ ಲಿಫ್ಟ್ಸ್ ಎಲ್ಲ ಇರುತ್ತೆ ಇಲ್ಲಿ, ಸೊ ಅಲ್ಲಿ ಏನಾದ್ರು ಲಿಫ್ಟ್ ಅಲ್ಲಿ ಯಾರಾದ್ರೂ ಸಿಕ್ಕಾಕೊಂಡಿದ್ರೆ ಅಥವಾ ಮನೆಯಲ್ಲಿ ಯಾರಿಗಾದ್ರೂ ಹುಷಾರಿಲ್ಲ, ತುಂಬಾ ವಯಸ್ಸಾಗಿದೆ, ಬೇಗ ಕರ್ಕೊಂಡು ಹೋಗ್ಬೇಕು ಹಾಸ್ಪಿಟ್ಲಿಗೆ ಅಂತಂದ್ರೂ ಕೂಡ ಫೈರ್ ಟ್ರಕ್ ಫಸ್ಟ್ ಬರುತ್ತೆ, ಅದಾದ್ಮೇಲೆ ಆಂಬ್ಯುಲೆನ್ಸ್ ಬರುತ್ತೆ. ಇವಾಗ ಇಲ್ಲಿ ಎಲ್ಲಾ ಕಡೆನೂ ಲಿಫ್ಟ್ ಇಲ್ಲ ಆಕ್ಚುಲಿ. ಅಂದ್ರೆ ಈಗ ನಮ್ಮ ಇಂಡಿಯಾದಲ್ಲಿ ನೋಡಿದ್ರೆ ನಾವೆಲ್ಲ ಕಡೆನೂ ಲಿಫ್ಟ್ ಸಿಸ್ಟಮ್ ಇದೆ ಅಲ್ವಾ. ಬಟ್ ಅಮೆರಿಕದಲ್ಲಿ ಈಗ ಒಂದು ಇತ್ತೀಚೆಗೆ 10-15 ವರ್ಷದಿಂದ ಹೊಸ ಮನೆಗಳನ್ನ ಏನ್ ಕಟ್ತಿದಾರಲ್ವಾ, ಅಲ್ಲೆಲ್ಲ ಲಿಫ್ಟ್ ಇಲ್ಲ. ಹಳೆ ಓಲ್ಡ್ ಅಪಾರ್ಟ್ಮೆಂಟ್ ಕಮ್ಯುನಿಟೀಸ್ ಅಲ್ಲೆಲ್ಲ ಲಿಫ್ಟ್ಸ್ ಇದೆ. ನಾವು ಕೆಲವೊಂದು ಸಿಟೀಸ್ ಅಲ್ಲೆಲ್ಲ ಇದ್ದಾಗ ನೋಡಿದ್ದೀನಿ. ಬಟ್ ಅದಾದ್ಮೇಲೆ ಅಷ್ಟೊಂದು ಹೆಚ್ಚಾಗಿ ನಾನು ಲಿಫ್ಟ್ ಎಲ್ಲ ನೋಡಿಲ್ಲ ಇಲ್ಲಿ. ಇವಾಗ ರೋಡಲ್ಲಿ ಚಿಕ್ಕದಾಗಿ ಏನಾದ್ರು ಆಕ್ಸಿಡೆಂಟ್ ಆಯ್ತು ಅಂತ ಅನ್ಕೊಳ್ಳಿ, ಈಗ ಒಂದಕ್ಕೊಂದು ಕಾರ್ ಏನಾದ್ರು ಕ್ರಾಶ್ ಆಯ್ತು, ಬಟ್ ಒಳಗಡೆ ಇರೋರ್ಗೆ ಏನಾಗಿಲ್ಲ ಅಂತಂದ್ರೆ ನಾವೇನ್ ಮಾಡ್ಬೇಕು ಫಸ್ಟ್ ಅಂದ್ರೆ ಒಬ್ರಿಗೊಬ್ರು ನಮ್ದು ID ಕಾರ್ಡ್ ಮತ್ತೆ ಇನ್ಶೂರೆನ್ಸ್ ಡೀಟೇಲ್ಸ್ ನ ಎಕ್ಸ್ಚೇಂಜ್ ಮಾಡ್ಕೋಬೇಕು. ಇಮಿಡಿಯೇಟ್ ಆಗಿ ನಾವು ಕಾಪ್ಸ್ ನ ಕರಿಬೇಕು. ಕಾಪ್ಸ್ ಬಂದು ಏನಾಯ್ತು ಅಂತ ಎಲ್ಲದನ್ನು ಡೀಟೇಲ್ಸ್ ಎಲ್ಲ ಕೇಳ್ತಾರೆ. ಅದಾದ್ಮೇಲೆ ಅವ್ರಿಗೆ ಗೊತ್ತಾಗುತ್ತೆ ಯಾರು ತಪ್ಪು ಮಾಡಿರೋದು, ಯಾರ್ದು ಕಾರ್ ಏನ್ ಡ್ಯಾಮೇಜ್ ಆಗಿದೆ ಅಂತ ಎಲ್ಲ ನೋಡ್ತಾರೆ. ಯಾರೇನ್ ತಪ್ಪು ಮಾಡಿರ್ತಾರಲ್ಲ ಅವ್ರ ಕಡೆಯಿಂದ ಯಾರ್ದು ಕಾರ್ ಡ್ಯಾಮೇಜ್ ಆಗಿರ್ತಾರಲ್ಲ ಅವ್ರು ಅದನ್ನೇನ್ ಕಾರ್ ಎಲ್ಲ ರಿಪೇರ್ ಮಾಡಿಸ್ಕೊಳ್ತಾರಲ್ಲ ಅದ್ರ ಕಾಸ್ಟ್ ಎಲ್ಲ ಇವರೇ ಬೇರ್ ಮಾಡ್ಬೇಕಾಗತ್ತೆ. ಸೊ ಇನ್ಶೂರೆನ್ಸ್ ಏನಾದ್ರು ಇತ್ತು ಅಂತಂದ್ರೆ ಆಲ್ಮೋಸ್ಟ್ ಇನ್ಶೂರೆನ್ಸ್ ಕವರ್ ಮಾಡ್ತಾ ಇರುತ್ತೆ. ಇನ್ಶೂರೆನ್ಸ್ ಕವರ್ ಮಾಡಿಲ್ಲ ಅಂತಂದ್ರೆ ಔಟ್ ಆಫ್ ಪಾಕೆಟ್ ನಾವೇ ಕೊಡ್ಬೇಕಾಗತ್ತೆ. ಆ ತರ ಒಂದು ಸಿಸ್ಟಮ್ ಇರುತ್ತೆ. ಬಟ್ ಏನೋ ಮೇಜರ್ ಆಗಿ ಆಕ್ಸಿಡೆಂಟ್ ಆಯ್ತು, ಕಾರ್ ಏನೋ ಫುಲ್ ಲಾಕ್ ಆಗ್ಬಿಟ್ಟಿದೆ, ಕಾರ್ ಡೋರ್ ತೆಗಿಬೇಕು, ಇಮಿಡಿಯೇಟ್ ಆಗಿ ಕಾರ್ ಡೋರ್ ತೆಗೆದ್ರೇನೆ ಒಳಗಡೆ ಇರೋರ್ನ ನಾವು ಸೇವ್ ಮಾಡೋದಾಗುತ್ತೆ ಅಂತ ಕೇಸ್ ಅಲ್ಲಿ ಮಾತ್ರ ಫೈರ್ ಟ್ರಕ್ ಬರುತ್ತೆ, ಅದಾದ್ಮೇಲೆ ಆಂಬ್ಯುಲೆನ್ಸ್ ಬರುತ್ತೆ. ಸೊ ಹಾಗೇನೆ ಫೈರ್ ಟ್ರಕ್ ಅಲ್ಲಿ ನಾನು ಹೇಳ್ದಂಗೆ ಎಲ್ಲ ಫೆಸಿಲಿಟೀಸ್ ಇರುತ್ತೆ, ಫಸ್ಟ್ ಏಡ್ ಎಲ್ಲದನ್ನು ಮಾಡ್ತಾರೆ. ಅದಾದ್ಮೇಲೆ ಆಂಬ್ಯುಲೆನ್ಸ್ ಬಂದ್ಮೇಲೆ, ಆಂಬ್ಯುಲೆನ್ಸ್ ಅಂದ್ರೆ ಆಲ್ಮೋಸ್ಟ್ ಒಂದು ಮಿನಿ ಕ್ಲಿನಿಕ್ ತರನೇ ಎಲ್ಲದನ್ನು ಇಟ್ಕೊಂಡಿರ್ತಾರೆ. ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋರ್ಗು ಎಲ್ಲದನ್ನು ಟ್ರೀಟ್ಮೆಂಟ್ ಅಲ್ಲೇನೆ ಒಳಗಡೆ ಕೊಡ್ತಾರೆ. ಅದಾದ್ಮೇಲೆ ಎಮರ್ಜೆನ್ಸಿಗೆ ಕರ್ಕೊಂಡು ಹೋಗ್ತಾರೆ. ಬಟ್ ಫೈರ್ ಟ್ರಕ್ ಮತ್ತೆ ಆಂಬ್ಯುಲೆನ್ಸ್ ಎರಡು ಬಂದಾಗ ತುಂಬಾನೇ ಕಾಸ್ಟ್ ಆಗುತ್ತಲ್ವಾ. ಸೊ ಇನ್ಶೂರೆನ್ಸ್ ಇದ್ರೆ ಆಲ್ಮೋಸ್ಟ್ ಇನ್ಶೂರೆನ್ಸ್ ಕವರ್ ಮಾಡುತ್ತೆ. ಇಲ್ಲಿ ಕೂಡ ಹಾಗೆ ಇನ್ಶೂರೆನ್ಸ್ ಇಲ್ಲ ಅಂತಂದ್ರೆ ಔಟ್ ಆಫ್ ಪಾಕೆಟ್ ಕಟ್ಬೇಕಾಗುತ್ತೆ. ಸೊ ಇವತ್ತೇನಾಗಿದೆ ಅಂತಂದ್ರೆ ನಮ್ಮನೆ ಪಕ್ಕದಲ್ಲಿ ಇರೋ ಗ್ರ್ಯಾಂಡ್ ಮಾಗೆ ಹುಷಾರಿಲ್ಲ, ಅವ್ರಿಗೆ 90+ ಇಯರ್ಸ್. ಸೊ 4 ದಿನದಿಂದ ಊಟ ಮಾಡಿಲ್ಲ, ಜಸ್ಟ್ ಒಂದ್ ಸ್ವಲ್ಪ ನೀರ್ ಕುಡಿತಾ ಇದ್ರಂತೆ. ಹಾಗಾಗಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡ್ಲೇಬೇಕು ಅಂತ ಹೇಳಿ 911 ಕಾಲ್ ಮಾಡಿದ್ದಾರೆ. ಸೊ ನಾನು ಹೇಳ್ದಾಗನೆ ಫೈರ್ ಟ್ರಕ್ ಬಂದಿದೆ, ಅದಾದ್ಮೇಲೆ ಆಂಬ್ಯುಲೆನ್ಸ್ ಬಂತು. ಸೊ ಫೈರ್ ಟ್ರಕ್ ಅಲ್ಲಿ ಏನ್ ಬಂದಿರ್ತಾರಲ್ಲ ಅವ್ರ ಸ್ಟಾಫ್ ಫಸ್ಟ್ ಹೋಗಿ ಎಲ್ಲದನ್ನು ಚೆಕ್ ಮಾಡ್ತಾರೆ. ಅವ್ರಿಗೆ ಗೊತ್ತಾಯ್ತು ಇಮಿಡಿಯೇಟ್ ಆಗಿ ಅವರು ಕರ್ಕೊಂಡು ಹೋಗ್ಬೇಕು ಎಮರ್ಜೆನ್ಸಿಗೆ ಅಂತ ಹೇಳಿ ಸ್ಟ್ರೆಚರ್ ಎಲ್ಲ ತಗೊಂಡೋಗಿ ಆ ಗ್ರ್ಯಾಂಡ್ ಮನ್ ಕರ್ಕೊಂಡು ಹೋಗಿ ಆಂಬ್ಯುಲೆನ್ಸ್ ಅಲ್ಲಿ ಕೂಡ್ಸಿದ್ರು. ಸೊ ಒಬ್ರು ಯಾರಾದ್ರೂ ಹೋಗ್ಬೇಕು ಫ್ಯಾಮಿಲಿ ಮೆಂಬರ್ ಜೊತೆಗೆ ಆಂಬ್ಯುಲೆನ್ಸ್ ಅಲ್ಲಿ. ನಾನು ಹೇಳ್ದಾಗೇನೆ ಇಲ್ಲಿ ಕೂಡ ಅದೇ ಸೇಮ್ ಪ್ರೊಸೀಜರ್. ಅವ್ರಿಗೆ ಏನಾದ್ರು ಇನ್ಶೂರೆನ್ಸ್ ಇದ್ರೆ ಇನ್ಶೂರೆನ್ಸ್ ಕವರ್ ಮಾಡುತ್ತೆ, ಇಲ್ಲ ಅಂತಂದ್ರೆ ಇವರು ಕೈಯಿಂದಾನೆ ಕಟ್ಬೇಕಾಗತ್ತೆ. ಬಟ್ ಇಲ್ಲಿ ಮೇಜರ್ ಒಂದ್ ಏನ್ ನೋಡ್ತಾರೆ ಅಂತಂದ್ರೆ, ನಮ್ಮ ಇಂಡಿಯಾದಲ್ಲಾದ್ರೆ ಫಸ್ಟ್ ದುಡ್ಡನ್ನ ಪೇ ಮಾಡ್ರಿ, ಅದಾದ್ಮೇಲೆ ಟ್ರೀಟ್ಮೆಂಟ್ ಕೊಡ್ತೀವಿ ಅಂತ ಹೇಳ್ತಾರಲ್ವಾ. ಬಟ್ ಇಲ್ಲಿ ಆತರ ಅಲ್ಲ.
ಫಸ್ಟ್ ಪೇಷಂಟ್ ನ ಉಳಿಸೋದಕ್ಕೆ ಟ್ರೈ ಮಾಡ್ತಾರೆ. ಫಸ್ಟ್ ಟ್ರೀಟ್ಮೆಂಟ್ ಕೊಡ್ತಾರೆ. ಅದಾದ್ಮೇಲೆ ಅವರು ಏನೋ ಇನ್ಶೂರೆನ್ಸ್ ಇದೆಯಾ ಇಲ್ವಾ ಅಥವಾ ಏನಾದ್ರು ಹೇಗೆ ಪೇಮೆಂಟ್ ಎಲ್ಲ ಮಾಡ್ತೀರಿ ಅಂತ ಅನ್ನೋದನ್ನ ಕೇಳ್ತಾರೆ. ಸೊ ಇದು ಒಂದು ಮೇಜರ್ ಡಿಫ್ರೆನ್ಸ್ ಇಲ್ಲಿ. ಯಾವುದೇ ಏಜ್ ಗ್ರೂಪ್ನವ್ರಿಗಾಗ್ಲಿ, ಇವಾಗ ಚಿಕ್ಕ ಮಕ್ಕಳಿಗಾಗ್ಲಿ ಅಥವಾ ಮಿಡಿಲ್ ಏಜ್ ಅಲ್ಲಿ ಇರೋರಾಗ್ಲಿ ಅಥವಾ ಓಲ್ಡ್ ಪೀಪಲ್ ಆಗ್ಲಿ ಅಥವಾ ಆಕ್ಸಿಡೆಂಟ್ ಆಗಿರ್ಬೋದು, ಯಾರೇ ಆದ್ರೂ ಕೂಡ ಎಮರ್ಜೆನ್ಸಿಯಲ್ಲಿ ಹೋಗ್ತಾರೆ ಅಂದ್ರೆ ಅವ್ರಿಗೆ ಫಸ್ಟ್ ಟ್ರೀಟ್ಮೆಂಟ್ ಕೊಟ್ಟು ಅವ್ರು ಫಸ್ಟ್ ಜೀವ ಉಳಿಸ್ತಾರೆ. ಅದಾದ್ಮೇಲೆ ಪೇಮೆಂಟ್ ಹೇಗ್ ಮಾಡ್ತೀರಿ, ನಿಮ್ಗೆ ಇನ್ಶೂರೆನ್ಸ್ ಇದೆಯಾ ಇಲ್ವಾ ಅಥವಾ ಔಟ್ ಆಫ್ ಪಾಕೆಟ್ ಮಾಡ್ತೀರಾ ಅಥವಾ ಏನಾದ್ರು ನಿಮ್ಗೆ ಇನ್ಸ್ಟಾಲ್ಮೆಂಟ್ ಅಲ್ಲಿ ಏನಾದ್ರೂ ಕಟ್ತೀರಾ, ಇಲ್ಲ ಅಂದ್ರೆ ಇಲ್ಲಿ ಕೆಲವೊಂದು ಬೇರೆ ಬೇರೆ ಫೆಸಿಲಿಟೀಸ್ ಇದೆ ಆಕ್ಚುಲಿ ಇನ್ಶೂರೆನ್ಸ್ ಇಲ್ಲಿ ಅಂದ್ರೆ ಪೇ ಮಾಡೋದಕ್ಕೆ. ಅದ್ರ ಬಗ್ಗೆ ನಂಗೆ ಡೀಟೇಲ್ಸ್ ಗೊತ್ತಾದಾಗ ನಿಮ್ ಜೊತೆ ಶೇರ್ ಮಾಡ್ತೀನಿ. ಸೊ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನ್ ಗೊತ್ತಾ, ನಾನು ಫಸ್ಟ್ ಹೇಳ್ಬೇಕಿತ್ತು ಇದನ್ನ. ಇವಾಗ ನಾವೇನ್ ಎಮರ್ಜೆನ್ಸಿ ಅಂತ ಹೇಳಿ ಕಾಲ್ ಮಾಡ್ತೀವಲ್ಲ, ಆ ಒಂದು ಎಮರ್ಜೆನ್ಸಿ ಯಾವ ತರದಾದ್ರೂ ಆಗಿರ್ಬೋದು. ಎಲ್ಲೋ ಒಂದು ಆಕ್ಸಿಡೆಂಟ್ ಆಗಿರ್ಬೋದು, ಇಲ್ಲ ಒಂದು ಯಾರ್ದೋ ಮನೇಲಿ ಡೊಮೆಸ್ಟಿಕ್ ವೈಲೆನ್ಸ್ ನಡೀತಾ ಇರ್ಬೋದು, ಇಲ್ಲ ಯಾರಿಗೋ ಹುಷಾರಿಲ್ದಂಗ ಆಗಿರ್ಬೋದು. ಯಾವುದೇ ಆದ್ರೂ ಕೂಡ ಫಸ್ಟ್ ನಮ್ಗೆ ಅವ್ರು ಕೇಳೋದು ನಿಮ್ ಹೆಸರೇನು, ಏನಾಗಿದೆ, ಯಾವ ಪ್ಲೇಸ್ ಅಲ್ಲಿ ಇದ್ದೀರಾ ಅಂತ ಕೇಳ್ತಾರೆ. ಬಿಕಾಸ್ ಅವ್ರು ಬೇಗ ರೀಚ್ ಆಗೋದಕ್ಕೆ ಟ್ರೈ ಮಾಡ್ತಾರೆ. ಒಂದು 5 ರಿಂದ 6 ನಿಮಿಷ ಒಳಗಡೆನೆ ಬಂದ್ಬಿಡ್ತಾರೆ. ಬಟ್ ಏನಾದ್ರೂ ಮೇಜರ್ ಆಕ್ಸಿಡೆಂಟ್ ಆಗಿತ್ತು ಅಂತಂದ್ರೆ ಕೆಲವೊಂದ್ ಕಡೆ ಏನಾದ್ರು ಟ್ರಾಫಿಕ್ ಇದ್ರೆ 7 to 8 minutes ಮ್ಯಾಕ್ಸಿಮಮ್ ವಿತಿನ್ 10 minutes ಅಲ್ಲಿ ಬಂದ್ಬಿಡ್ತಾರೆ. ಕೆಲವೊಂದ್ಸಲ ಅಂತೂ ಮೇಜರ್ ಆಕ್ಸಿಡೆಂಟ್ ಆದ್ರೆ ಫೈರ್ ಟ್ರಕ್ಸ್ ತುಂಬಾ ಬರುತ್ತೆ. ಒಂದೊಂದ್ಸಲ 7-8 ಫೈರ್ ಟ್ರಕ್ ಎಲ್ಲ ಬಂದಿರೋದನ್ನು ನಾವು ನೋಡಿದೀವಿ. ಸೊ ಡೊಮೆಸ್ಟಿಕ್ ವೈಲೆನ್ಸ್ ಅಂತ ಆದಾಗ ಕೂಡ ತುಂಬಾ ಬೇಗ ಬರೋದಕ್ಕೆ ಟ್ರೈ ಮಾಡ್ತಾರೆ. ಇಲ್ಲಿ ಅಷ್ಟು ಕೇರ್ಫುಲ್ ಆಗಿ ಇರ್ತಾರೆ. ಹಾಗೇನೆ ಇವಾಗ ಹೆಲ್ತ್ ಇಶ್ಯೂಸ್ ಆಗಿದೆ, ಈಗ ಆಂಬ್ಯುಲೆನ್ಸ್ ಅಲ್ಲಿ ಕರ್ಕೊಂಡು ಹೋಗ್ಬೇಕು, ಇಲ್ಲ ಮೇಜರ್ ಆಕ್ಸಿಡೆಂಟ್ ಆದಾಗ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು ಅಂದಾಗ ಕೂಡ 1 ಅಥವಾ 2 ಸಲ ಸೈರನ್ ಹಾಕ್ತಾರೆ ಅಷ್ಟೇ. ಅದಾದ ತಕ್ಷಣ ಎಲ್ಲಾ ಕಾರ್ಗಳು ಒಂದು ಬದಿಗೆ ನಿಂತ್ಕೊಂಡ್ ಬಿಟ್ಟಿರತ್ತೆ. ಈಗ ಯಾರಾದ್ರೂ ನೆಗ್ಲೆಕ್ಟ್ ಮಾಡಿ ಸುಮ್ನೆ ಏನೋ ಬರ್ತಾ ಇದೆ ಆಂಬ್ಯುಲೆನ್ಸ್ ನಾನು ಹೋಗ್ತೀನಿ ಅಂತ ಹೇಳಿ ಏನಾದ್ರು ಕಾರ್ ತಗೊಂಡ್ ಹೋಗ್ತಾ ಇದ್ರೆ ಅವ್ರನ್ನ ನೋಟಿಸ್ ಮಾಡಿ ಅವ್ರನ್ನ ಅಲ್ಲೇ ಸ್ಟಾಪ್ ಮಾಡಿ ಅವ್ರ ಮೇಲೆ ಆಕ್ಷನ್ ತಗೊಳ್ತಾರೆ. ಇಲ್ಲಿ ತುಂಬಾನೇ ಸ್ಟ್ರಿಕ್ಟ್. ಆಂಬ್ಯುಲೆನ್ಸ್ ಹೋಗ್ತಾ ಇದೆ ಅಂದ್ರೆ ಎಲ್ಲರನ್ನು ಸ್ಟಾಪ್ ಮಾಡ್ಬೇಕು. ಸೊ ಅದನ್ನ ಇಲ್ಲಿ ಎಲ್ಲರನ್ನು ನೀಟಾಗಿ ಫಾಲೋ ಮಾಡ್ತಾರೆ. ಈ ಒಂದು ಟಾಪಿಕ್ ಬಗ್ಗೆ ನಾನು ಸಪರೇಟ್ ಬ್ಲಾಗ್ ಮಾಡಿ ಹೇಳ್ಬೋದಿತ್ತು ಅಥವಾ ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ಬೋದಿತ್ತು. ಬಟ್ ನಮ್ಮ ಮನೆ ಪಕ್ಕದವರೇನೆ ಈ ತರ ಸಡನ್ ಆಗಿ ಇನ್ಸಿಡೆಂಟ್ ಆದಾಗ ನಿಮ್ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅನಿಸ್ತು. ಹಾಗಾಗಿ ಯಾವುದೇ ಒಂದು ಬ್ಲಾಗ್ ಮಾಡುವಾಗ ಸ್ವಲ್ಪ ಡೀಟೇಲ್ಸ್ ಕೊಡೋದಕ್ಕೆ ಟ್ರೈ ಮಾಡ್ತಾ ಇರ್ತೀನಿ, ನಿಮ್ಗೆ ಒಂದಿಷ್ಟು ಇನ್ಫಾರ್ಮೇಶನ್ ಸಿಗ್ಲಿ ಅಂತ ಹೇಳ್ಬಿಟ್ಟು. ಸೊ ಈಗ ನನ್ನ ಒಂದು ಡೈಲಿ ರೊಟೀನ್ ಅಲ್ಲಿ ಏನಾಗಿದೆ ಅಂತ ಕ್ವಿಕ್ ಆಗಿ ಹೇಳ್ತೀನಿ. ಸೊ ಗ್ರ್ಯಾಂಡ್ ಮಾನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ಮೇಲೆ ಸ್ವಲ್ಪ ನಮಗೆ ಏನೋ ಮನ್ಸಿಗೆ ನೆಮ್ಮದಿ ಅಂತ ಅನಿಸ್ತು. ಅದಾದ್ಮೇಲೆ ಸ್ವಲ್ಪ ಟೀ ಮಾಡ್ಕೊಂಡ್ವಿ. ಲಾಸ್ಟ್ ಇಯರ್ ಎಲ್ಲ ಸ್ವಲ್ಪ ಬ್ಲಾಕ್ ಟೀ, ಬ್ಲಾಕ್ ಕಾಫಿ ಅಂತ ಕುಡಿತಾ ಇದ್ದೆ. ಮತ್ತೆ ಈಗ ಸ್ವಿಚ್ ಆಗಿದ್ದೀನಿ ಬಿಕಾಸ್ ಟೀ ಬಿಡಕ್ ಆಗಲ್ಲ. ಸೊ ಹಾಗಾಗಿ ಸ್ವಲ್ಪ ಹಾಲು ಸಕ್ಕರೆ ಮಿಕ್ಸ್ ಮಾಡ್ಕೊಂಡು ಕುಡಿಯೋದ ಅಭ್ಯಾಸ ಮುಂಚೆಯಿಂದನೂ ಇದೆ, ಅದನ್ನೇ ಮಾಡ್ಕೊಂಡೆ. ಹಾಗೇನೆ ಸ್ವಲ್ಪ ಇಡ್ಲಿ ದೋಸೆ ಬ್ಯಾಟರ್ ಮಾಡ್ಕೊಳ್ತಾ ಇದ್ದೀನಿ. ಬಿಕಾಸ್ ಈಗ ಇಲ್ಲಿ ಸ್ಪ್ರಿಂಗ್ ಸ್ಟಾರ್ಟ್ ಆಗಿರೋದ್ರಿಂದ ಸ್ವಲ್ಪ ಫರ್ಮೆಂಟೇಶನ್ ಎಲ್ಲ ತುಂಬಾ ಚೆನ್ನಾಗಿ ಬರುತ್ತೆ. ನಾವು ವಿಂಟರ್ ಅಲ್ಲೆಲ್ಲ ಮಾಡಿರ್ಲೇ ಇಲ್ಲ. ಸೊ ತುಂಬಾನೇ ಮಿಸ್ ಮಾಡ್ಕೊಂಡಿದ್ವಿ ಇಡ್ಲಿ ದೋಸೆನ. ಸೊ ಬ್ಯಾಟರ್ ಎಲ್ಲ ಇವತ್ತು ಮಾಡಿಟ್ಕೊಂಡ್ರೆ ನಾಳೆಗೆ ರೆಡಿ ಆಗುತ್ತೆ. ಹಾಗೇನೆ ಇಲ್ಲಿ ನೋಡ್ಬೋದು ಸ್ವಲ್ಪ ಈಸ್ಟರ್ ಬರ್ತಾ ಇದೆ. ಮತ್ತೆ ನಮ್ಮ ಮಗಳು ಡೇ ಕೇರ್ ಹೋಗ್ತಾ ಇರೋದ್ರಿಂದ ಅಲ್ಲಿ ಸ್ವಲ್ಪ ಈಸ್ಟರ್ ಬನ್ನಿ ಮತ್ತೆ ಎಗ್ಸ್ ಎಲ್ಲ ಮಾಡಿದ್ರು, ಎಲ್ಲ ಮಕ್ಕಳು ಸೇರ್ಕೊಂಡು ಅದನ್ನ ತಗೊಂಡ್ಬಂದಿದ್ರು. ತುಂಬಾನೇ ಕ್ಯೂಟ್ ಆಗಿತ್ತು ನೋಡೋದಕ್ಕೆ. ನೆಕ್ಸ್ಟ್ ಡೇ ನಾನು ದೋಸೆ ಮಾಡ್ಕೊಂಡಿದ್ದೆ. ಅದಕ್ಕೆ ಆನಿಯನ್, ಟೊಮೆಟೊ, ಗಾರ್ಲಿಕ್ ಚಟ್ನಿ ಮಾಡ್ಕೊಂಡೆ. ನಾನು ಯಾವುದೇ ಅಡುಗೆ ಮಾಡುವಾಗ ನನಗೆ ಕ್ವಿಕ್ ಆಗಿ ಹೆಂಗ್ ಮಾಡ್ಬೇಕು ಅಂತ ಗೊತ್ತಿಲ್ಲ, ರೆಸಿಪಿ ಹಿಂಗ್ ಮೈಂಡ್ ಅಲ್ಲಿ ಇರಲ್ಲ. ಸೊ ಕ್ವಿಕ್ ಆಗಿರೋ ರೆಸಿಪಿನ ಯೂಟ್ಯೂಬ್ ಅಲ್ಲಿ ನೋಡ್ಕೊಳ್ತೀನಿ, 1-2-3 ವಿಡಿಯೋಸ್ನ. ಅದಾದ್ಮೇಲೆ ನನ್ನ ಸ್ಟೈಲ್ ಅಲ್ಲಿ ನಾನು ಮಾಡ್ಕೊಳ್ತೀನಿ. ಸೊ ವಿಡಿಯೋ ಮಧ್ಯದಲ್ಲಿ ಅಲ್ಲೆಲ್ಲ ಸ್ವಲ್ಪ ನಿಮ್ಗೆ ಸಬ್ ಟೈಟಲ್ ಹಾಕ್ತೀನಿ, ನಿಮ್ಗೆ ಗೊತ್ತಾಗುತ್ತೆ ನಾನು ಏನೇನ್ ಆಕ್ಟಿವಿಟೀಸ್ ಮಾಡ್ತಾ ಇದ್ದೀನಿ ಅಂತ. ಬಿಕಾಸ್ ವ್ಲಾಗ್ ತುಂಬಾ ನಾನು ಎಲ್ಲದನ್ನು ಸ್ವಲ್ಪ ಎಮರ್ಜೆನ್ಸಿ ಬಗ್ಗೆನೇ ಮಾತಾಡಿದ್ದೀನಿ. ಇದ್ರ ಜೊತೆಗೆ ನಂದು 4 months ಡೆಂಟಲ್ ಫಾಲೋ ಅಪ್ ಇತ್ತು. ಸೊ ಅದನ್ನ ಮುಗಿಸ್ಕೊಂಡು ಬಂದೆ. ಮುಂಚೆ ಎಲ್ಲ ಎವ್ರಿ 6 months ಹೋಗ್ತಾ ಇದ್ದೆ. ಈಗ ಸ್ವಲ್ಪ ಡೀಪ್ ಕ್ಲೀನಿಂಗ್ ಹೋಗ್ತಾ ಇರೋದ್ರಿಂದ ಲಾಸ್ಟ್ ಇಯರ್ ಇಂದ ಎವ್ರಿ 4 months ಡೆಂಟಲ್ ಅಪಾಯಿಂಟ್ಮೆಂಟ್ ಇದೆ, ಅದಕ್ಕೆ ಹೋಗಿದ್ದೆ. ಅದಾದ್ಮೇಲೆ ಸಾಯಂಕಾಲ ವೆದರ್ ಚೆನ್ನಾಗಿರೋದ್ರಿಂದ ನನ್ನ ಮಗಳನ್ನ ವಾಕಿಂಗ್ ಕರ್ಕೊಂಡು ಹೋಗಿದ್ದೆ. ದಟ್ಸ್ ಆಲ್ ಫಾರ್ ಟುಡೇ. ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಮತ್ತೆ ಸಿಗ್ತೀನಿ. ಎಲ್ರಿಗೂ ಒಳ್ಳೇದಾಗ್ಲಿ. ಟೇಕ್ ಕೇರ್. ಬಾಯ್.